bells. ಏನಕ್ಕದನ್ನ ಮುಚ್ಚಿಡ್ತಾ ಇದೀಯಾ? ಸ್ವಲ್ಪ ದಿನದಲ್ಲಿ ಇವಳು ಕೂಡ ನನ್ನ ಶಿಕಾರಿ ಆಗ್ತಾಳೆ. ಇವಳ ಅಪ್ಪನ ಹಾಗೆ. ಒಂದು ಕಾಡಲ್ಲಿ ಮಿಂಕು ಮತ್ತು ಮೋಟು ಎಂಬುವ ಜಿಂಕೆಗಳ ಜೋಡಿಯೊಂದು ಜೀವಿಸುತ್ತಿತ್ತು. ಅವ್ರು ಆ ದಿನ ತುಂಬಾ ಸಂತೋಷವಾಗಿರ್ತಾರೆ, ಯಾಕಂದ್ರೆ ಅವ್ರಿಗೆ ಮಗು ಹುಟ್ಟಿರುತ್ತೆ. ಆ ಮಗುನ ನೋಡೋದಕ್ಕೆ ಕಾಡಲ್ಲಿರುವ ಎಲ್ಲಾ ಜಂತುಗಳು ಬರುತ್ತವೆ. ಅವರೆಲ್ಲರೂ ತುಂಬಾನೇ ಸಂತೋಷವಾಗಿ ಆಶೀರ್ವಾದ ಮಾಡ್ತಾರೆ. ಮಿಂಕಿ ಜಿಂಕೆ, ನಿನ್ನ ಮರಿ ಕೂಡ ನಿನ್ ರೀತಿ ಓಡೋದ್ರಲ್ಲಿ ಮುಂದಕ್ಕಿರುತ್ತೆ. ನಮ್ಮೆಲ್ಲರ ಆಶೀರ್ವಾದ ಇದಕ್ಕಿದೆ. ಆಗ ಶೇರ್ ಸಿಂಗಿನ ಸೌಂಡ್ ಕೇಳಿ ಎಲ್ಲಾ ಜಂತುಗಳು ಒಂದೇ ಸರ ಮೌನವಾಗ್ಬಿಡ್ತವೆ. ಇರಿ, ಪಿಕ್ಚರ್ ಇನ್ನು ಬಾಕಿ ಇದೆ. ಶೇರ್ ಸಿಂಗ್ ಮೋಟು ಜಿಂಕೆ ಹತ್ರ ಬಂದು ಹೀಗಂತಾನೆ, ಇವತ್ತು ಬುಧವಾರ. ಇವತ್ತು ನಂಗೆ ಜಿಂಕೆ ಮಾಂಸ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ರೀತಿ ಇದ್ರೂ ಕೂಡ ಮೋಟು ಜಿಂಕೆ, ನೀ ನನ್ನ ಹತ್ರ ಏನಕ್ಕೆ ಬಂದಿಲ್ಲ? ನೋಡು, ಈ ದಿನ ನಾನು ಸಂತೋಷವಾಗಿದ್ದೀನಿ. ನನ್ನ ಮಗು ಹುಟ್ಟಿರುವ ದಿನ. ನೀನು ನಮಗಿಂತ ದೊಡ್ಡ ಬಲಶಾಲಿ ಅಂತ ನೀನು ನಮ್ಮನ್ನ ಯಾವಾಗ್ಲೂ ಹಿಂಸೆ ಮಾಡಬಾರ್ದು. ನಮ್ಮ ಕಾಡಿನ ರಾಜ ಶೇರ್ ಖಾನ್ ಆಗಿದ್ದ. ಶಿಕಾರಿ ಗಾಡಿ ಬಂದು ಅವನ್ನ ಎತ್ಕೊಂಡು ಹೋಗ್ಬಿಡ್ತು. ಅದಕ್ಕರ್ಥ ನೀನು ನಮ್ಮನ್ನ ರಾಜ್ಯ ಚಲಾಯಿಸ್ಬೋದು ಅಂತ ಅರ್ಥ ಅಲ್ಲ. ಮಾಮೂಲಾದ ಜಿಂಕೆಯಾಗಿದ್ದು ಇಷ್ಟು ದುಸ್ಸಾಹಸನ ಏನ್ ಮಾಡ್ತೀನಿ ನೋಡು. ನಾನು ಮೋಂಟುವನ್ನ ಮಾತ್ರ ಕೊಲ್ಲೋಣ ಅಂತ ಅನ್ಕೊಂಡಿದ್ದೆ. ಈಗ ನಿನ್ನ ಪೂರ್ತಿ ಪರಿವಾರ ನನ್ನ ಶಿಕಾರಿ ಆಗುತ್ತೆ. ಹಂಗಂತ ಹೇಳಿ ಶೇರ್ ಸಿಂಗ್ ತುಂಬಾನೇ ಕೋಪವಾಗಿ ಆ ಜಿಂಕೆ ಮುಂದೆನೆ ಅವರ ಗಂಡನ ಹೊಡೆಯಕ್ ಶುರು ಮಾಡುತ್ತೆ. ಆ ರಕ್ತ ಬೇರೆ ಬರೋದನ್ನ ನೋಡಿ ಜಂತುಗಳು ತುಂಬಾ ಭಯ ಪಡ್ತವೆ, ಮತ್ತೆ ಅಲ್ಲಿಂದ ಓಡೋಗ್ಬಿಡುತ್ತೆ. ನೀನ್ ಮಾಡಿದ್ದು ತುಂಬಾ ತಪ್ಪು. ನಾನ್ ನಿನ್ ಮೇಲೆ ನಿಜವಾಗ್ಲೂ ಸೇಡ್ ತೀರ್ಸ್ಕೋದೆ ಬಿಡಲ್ಲ. ದೇವ್ರು ಏನ್ ಮಾಡ್ತಾನಂತ ಗೊತ್ತಿಲ್ಲ. ನನ್ನ ಅವಮಾನದ ಸೇಡನ್ನ ನಾನು ತೀರಿಸ್ಕೋತೀನಿ. ಮುಂದೆ ಹೋಗಿ ಜಿಂಕೆ ಮತ್ತು ಆ ಜಿಂಕೆ ಮಗುವನ್ನ ಕೂಡ ಅದು ಬಿಟ್ಟಿಲ್ಲ. ಅದು ಅವರಿಬ್ಬರ ಕಾಲ್ಗಳನ್ನು ಕಚ್ಬಿಡುತ್ತೆ. ಅಲ್ಲಿ ಅಷ್ಟು ಜಂತುಗಳಿದ್ರು ಶೇರ್ ಸಿಂಗ್ ನ ಅವರು ಏನು ಕೇಳಕ್ಕಾಗಿಲ್ಲ. ನನ್ನ ಮಗು! ಎಲ್ಲಾ ಜಂತುಗಳಿದನ್ನೆಲ್ಲ ನೋಡ್ತಿದ್ರು ಕೂಡ ಯಾರಿಗೂ ಶೇರ್ ಸಿಂಗ್ ನ ಕೇಳೋದಕ್ಕೆ ಸ್ವಲ್ಪನೂ ಧೈರ್ಯ ಇದ್ದಿಲ್ಲ. ಏನಕ್ಕೆ ರೀತಿ ಕಿರಿಸ್ತಾ ಇದೀಯಾ? ಈಗ ನೀವಿಬ್ರು ಬರೀ ಕುಂಟ್ರಾಗಿದ್ದೀರಾ. ಈ ರೀತಿ ಏನಕ್ ಮಾಡ್ದೆ ಗೊತ್ತಾ? ನಂಗೆ ದುಸ್ಸಾಹಸ ಮಾಡೋದಂದ್ರೆ ಇಷ್ಟ ಇಲ್ಲ ಅಂತ ತಿಳಿಸೋದಿಕ್ಕೆ. ನೆನ್ಪಲ್ಲಿಟ್ಕೊಳ್ಳಿ, ನಿನ್ ಮಗುಗೆ 2 ತಿಂಗಳಾಗ್ಬೇಕಾದ್ರೆ ನಿನ್ ಮುಂದೆನೆ ಇವನ್ನ ಶಿಕಾರಿ ಮಾಡ್ತೀನಿ, ನಿನ್ನ ಗಂಡನ ತಿಂದ ಹಾಗೆ. ಹಿಂಗಂತ ಹೇಳಿ ಶೇರ್ ಸಿಂಗ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಜಿಂಕೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡದೆ ಅಲ್ಲಿ ಸತ್ತೋಗಿರುವ ಗಂಡ ಮತ್ತೆ ಆ ಮಗುವ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಅದು ಪಾಪ ತುಂಬಾನೇ ಚಿಂತೆ ಮಾಡ್ತಿರುತ್ತೆ. ಬೆಳಗಾಗಿದ ತಕ್ಷಣ ಮಿಂಕಿ ಜಿಂಕೆ ಎದ್ದೊಳ್ಳುತ್ತೆ. ಅದು ಕಣ್ ತೆಗ್ದು ನೋಗಿಡುತ್ತೆ. ಅದರ ಮಗು ಕೂಡ ಎದ್ದಿರುತ್ತೆ. ಮಗು ಮುಖ ತುಂಬಾ ಸಪ್ಪಗಿರುತ್ತೆ. ಅಯ್ಯೋ ಪಾಪ, ಹಸುವಾಗಿದ್ಯೇನೋ ಹಂಗಂತ ಅನ್ಕೊಂಡು ಅದು ತುಂಬಾನೇ ಕಷ್ಟಪಟ್ಟು ಅಲ್ಲಿಂದ ನಡ್ಕೊಂಡು ಆಹಾರ ಹುಡ್ಕೊಂಡ್ ಬರುತ್ತೆ. ಆಮೇಲೆ ತುಂಬಾ ದೂರ ನಡ್ಕೊಂಡು ಹೋದ್ಮೇಲೆ ಅದಕ್ಕೆ ಹಸಿರು ಹುಲ್ಲು ಸಿಗುತ್ತೆ. ಆಮೇಲೆ ಹೆಂಗೋ ಹಸಿರು ಹುಲ್ಲು ಸಿಕ್ತಲ್ವಾ, ಎತ್ಕೊಂಡೋಗಿ ಮಗು ಕೊಡೋಣ ಹಂಗಂತ ಅನ್ಕೊಂಡು ಆ ಹಸಿರು ಹುಲ್ಲನ್ನು ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗುತ್ತೆ. ಮತ್ತೆ ಅದು ಮುನ್ನುಗೆ ಆ ಹುಲ್ಲನ್ನು ತಿನ್ಸುತ್ತೆ. ಅದು ತಿಂದು ತುಂಬಾನೇ ಸಂತೋಷ ಪಡುತ್ತೆ. ಅದಕ್ಕೆ ತುಂಬಾನೇ ಕಷ್ಟ ಆಗಿದ್ರು ಪಾಪ ಅದು ಎಷ್ಟೋ ಕಷ್ಟಪಟ್ಟು ಅದರ ಮಗುವನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಿತ್ತು. ಅದು ಮಾತ್ರ ಅಲ್ಲದೆ ಆ ಮಗು ಅಂದ್ರೆ ಅದಕ್ಕೆ ತುಂಬಾನೇ ಪ್ರಾಣ. ಈಗ ಅವನು ಸ್ವಲ್ಪ ದೊಡ್ಡನಾಗಿರ್ತಾನೆ, ಆದ್ರೆ ಅವನು ಪಾಪ ಅಂಗವಿಕಲನಾಗಿರ್ತಾನೆ. ಅವನ್ ಕೈಯಲ್ಲಿ ಪಾಪ ಸರಿಯಾಗಿ ನಡಿಯಕ್ಕೆ ಆಗೋದಿಲ್ಲ. ಅದು ನೋಡಿದ್ರೆ ಅವ್ರ ಅಮ್ಮಗೆ ತುಂಬಾನೇ ಬೇಜಾರು. ಅಮ್ಮ, ಏನಾಯ್ತಮ್ಮ? ನನಗ್ ನೀನ್ ಹೇಳೇ ಇಲ್ಲ. ನಾನ್ ದೊಡ್ಡವನಾದಾಗಿಂದ ನನ್ಗೆ ಹಿಂಗೆ ಕಾಲ್ ಸರಿಯಾಗಿ ನಡ್ತಿಲ್ಲ. ನೀನು ಹಂಗೆ ಇದೀಯಾ? ಅಯ್ಯೋ ನನ್ನ ಮಗನೇ, ಯಾಕೆ ವಿಷಯ ಕೇಳ್ತಿದ್ಯಾ? ಏನಕ್ಕದನ್ನ ಮುಚ್ಚಿಡ್ತಾ ಇದೀಯಾ? ಸ್ವಲ್ಪ ದಿನದಲ್ಲಿ ಇವಳು ಕೂಡ ನನ್ನ ಶಿಕಾರಿ ಆಗ್ತಾಳೆ. ಇವಳ ಅಪ್ಪನ ಹಾಗೆ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಜಿಂಕೆ ಭಯ ಪಡುತ್ತೆ, ಮತ್ತೆ ಮಗು ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಶೇರ್ ಸಿಂಗ್ ಕೂಡ ತುಂಬಾನೇ ಘೋರವಾಗಿ ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಅಮ್ಮ, ಏನಾಯ್ತಮ್ಮ? ಈ ಶೇರ್ ಯಾರು? ನಮ್ಗೆ ಏನಾಯ್ತು? ನೀನೇನ್ ಭಯ ಪಡ್ಬೇಡ, ನಾನಿರೋವರೆಗೂ ನಿನ್ಗೇನೂ ಆಗುವುದಿಲ್ಲ. ಇನ್ನು 2 ದಿನದಲ್ಲೇ ಅದರ ಮಗುಗೆ 2 ತಿಂಗಳು ಆಗ್ತಾ ಬರುತ್ತೆ. ಆಗ ಮಿಂಕು ಜಿಂಕೆ ಯೋಚನೆ ಮಾಡುತ್ತೆ, ಮಗುನ ಈ ಶೇರ್ ಸಿಂಗ್ ಹತ್ರ ಇಂದ ಹೆಂಗ್ ಕಾಪಾಡೋದು, ಏನ್ ಮಾಡೋದು ಅಂತ ತುಂಬಾನೇ ಕನ್ಫ್ಯೂಸ್ ಆಗಿರುತ್ತೆ.
ಬೆಳಗಾಗಿದ ತಕ್ಷಣ ಮಿಂಕಿ ಜಿಂಕೆಯ ಮನಸ್ಸಲ್ಲಿ ಏನೋ ಒಂಥರವಾದ ಭಯ ಉಂಟಾಗುತ್ತೆ. ಅದು ಒಂದ್ಸಲ ನಿದ್ದೆ ಮಾಡ್ತಿರುವ ಮಗುನ ನೋಡುತ್ತೆ. ನನ್ನನ್ನ ಕ್ಷಮಿಸು ಮುನ್ನ, ನಾನೀಗ ಹೋಗ್ಲೇಬೇಕು ಹಂಗಂತ ಹೇಳಿ ಅದು ನದಿಯ ಬಳಿ ಹೋಗುತ್ತೆ. ಆಗ ಅದು ನದಿಯ ದಡದ ಹತ್ರ ನಿಂತ್ಕೊಂಡು ಹೇಳುತ್ತೆ, ದೇವ್ರೆ, ನನ್ನ ಕಣ್ಣ ಮುಂದೆ ನನ್ನ ಗಂಡ ಸತ್ತೋಗೋದನ್ನ ನಾನು ನೋಡಿದೆ. ಈಗ ನನ್ನ ಮಗು ಸತ್ತೋಗೋದು ಕೂಡ ನನ್ನ ಕೈಲಿ ನೋಡಕ್ಕಾಗಲ್ಲ. ಆಗ ನೀರೆಲ್ಲ ಒಂಥರ ಅಲ್ಲಾಡುತ್ತೆ. ಅದ್ರೊಳಗಡೆಯಿಂದ ದೇವತೆ ಆಚೆ ಬರ್ತಾಳೆ. ಅವಳ ಕೈಯಲ್ಲಿ ಮ್ಯಾಜಿಕ್ ಸ್ಟಿಕ್ ಕೂಡ ಇರುತ್ತೆ. ಅರೆ, ನೀನ್ ಯಾರು? ನಾನು ಮಾಯಾ ದೇವತೆ. ನನಗೂ ಮಾಯಾ ಶಕ್ತಿಗಳಿವೆ. ನೀನು ಮಾತಾಡ್ತಾ ಇದ್ದಿದ್ದು ನಾನೆಲ್ಲ ಕೇಳಿಸ್ಕೊಂಡೆ. ನಿನ್ನ ಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೀನಿ. ಅದೇಗೆ? ದೇವತೆ ಅವಳ ಮ್ಯಾಜಿಕ್ ಸ್ಟಿಕ್ ಅನ್ನು ಜಿಂಕೆಯ ತಲೆ ಮೇಲೆ ಸುತ್ತುತ್ತಾಳೆ. ತಕ್ಷಣ ಅದರ ಕಾಲು ಸರಿ ಹೋಗುತ್ತೆ. ಅರೆ, ಈಗ ನನ್ನ ಕಾಲು ಸರಿ ಹೋಯ್ತು. ಸಂತೋಷವಾಗಿದೆಯಾ? ನನ್ನ ಮಗು ಹಿಂಗೂ ಸತ್ತೋಗುತ್ತೆ. ಹಂಗಿದ್ದಾಗ ನಾನು ಹೆಂಗ್ ಸಂತೋಷವಾಗಿರ್ಲಿ? ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನ್ ನಿನ್ನ ಸರಿ ಮಾಡಿದ್ದೀನಿ. ಅದು ಮಾತ್ರ ಅಲ್ಲದೆ ನಿನಗೆ ಶಕ್ತಿಗಳನ್ನು ಕೊಟ್ಟಿದ್ದೀನಿ. ನೀನು ಹೋಗಿ ನಿನ್ನ ಮಗುವನ್ನು ಸರಿ ಮಾಡು ಮತ್ತೆ ನಿನ್ನ ಮಗುವನ್ನು ಕಾಪಾಡು. ಹಂಗಂತ ಹೇಳಿ ಆ ದೇವತೆ ನೀರೊಳಗಡೆ ಹೋಗ್ಬಿಡ್ತಾಳೆ. ಆಮೇಲೆ ಜಿಂಕೆ ಬೇಗ ಬೇಗ ಅದರ ಮಗು ಹತ್ರ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಆ ಮಗು ಹತ್ರ ತುಂಬಾ ಜಾಸ್ತಿ ಜಂತುಗಳು ಇರುತ್ತೆ. ಅಮ್ಮ ಅಮ್ಮ, ಎಲ್ಲೋಗಿದ್ದೆ ಅಮ್ಮ? ನಿನ್ಗೋಸ್ಕರ ನಾನು ಕಾಯ್ತಾ ಕಾಯ್ತಾ ಇಷ್ಟ ಅಳ್ತಿದ್ದೆ ಗೊತ್ತಾ? ಅಯ್ಯೋ ನನ್ನ ಮಗುವೆ, ನನ್ನ ಕ್ಷಮಿಸು, ನಾನ್ ತಪ್ಪು ಮಾಡ್ಬಿಟ್ಟೆ ಹಂಗಂತ ಹೇಳಿ ಅದು ಅದರ ಮಗು ಹತ್ರ ಹೋಗುತ್ತೆ. ಅರೆ ಮಿಂಕಿ ಜಿಂಕೆ, ನಿನ್ನ ಕಾಲು ಹೇಗ್ ಸರಿ ಆಯ್ತು? ಅದು ಏನು ಮಾತಾಡದೆ ಅದರ ಮಗುಗೆ ಅದು ಮುತ್ತಿಡುತ್ತೆ. ತಕ್ಷಣ ಅದರ ಕಾಲು ಕೂಡ ಸರಿ ಹೋಗ್ಬಿಡುತ್ತೆ. ಅರೆ ವಾ ಮಮ್ಮಿ, ನನ್ ಕಾಲು ಕೂಡ ಸರಿ ಆಯ್ತು ಹಂಗಂತೇಳಿ ಅದು ಕುಣಿಯಕ್ ಶುರು ಮಾಡುತ್ತೆ. ಅಲ್ಲಿರೋ ಜಂತುಗಳು ಕೂಡ ಇದನ್ನ ನೋಡಿ ಸಂತೋಷ ಪಡ್ತವೆ. ಅರೆ, ಇದು ತುಂಬಾ ಒಳ್ಳೇದಾಯ್ತು. ಇಲ್ಲಿಂದ ನೀವು ಓಡ್ ಹೋಗಿ. ಈಗ ಸಿಂಹರಾಜ ಬರ್ತಾ ಇರ್ತಾನೆ. ನೀವ್ ಹೇಳಿ ಸರಿನೇ. ಪಿಕ್ಚರ್ ಇನ್ನು ಬಾಕಿ ಇದೆ ಸ್ನೇಹಿತರೆ. ಅಲ್ಲಿಗೆ ಶೇರ್ ಸಿಂಗ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಜಿಂಕೆ ಹೇಳುತ್ತೆ, ಓಡು ನನ್ನ ಮಗನೇ ಓಡು. ಆಗತ್ತೇಳಿ ತಕ್ಷಣ ಅವ್ರ ಮಗ ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ. ಅದರ ಹಿಂದೆ ಶೇರ್ ಸಿಂಗ್ ಓಡಕ್ ಶುರು ಮಾಡ್ತಾನೆ. ಅದು ಮಾತ್ರ ಅಲ್ಲದೆ ಬೇರೆ ಜಂತುಗಳು ಶೇರ್ ಸಿಂಗ್ ಹಿಂದ್ಗಡೆ ಓಡಕ್ ಶುರು ಮಾಡ್ತವೆ. ಸ್ವಲ್ಪ ತಾದ್ಮೇಲೆ ಮುನ್ನು ಆ ನದಿಯ ಬಳಿ ಹೋಗಿ ನಿಂತ್ಕೋತಾನೆ. ಶೇರ್ ಸಿಂಗ್ ಕೂಡ ಬರ್ತಾನೆ. ಬೇರೆ ಎಲ್ಲಾ ಜಂತುಗಳು ಈ ದೃಶ್ಯವನ್ನು ನೋಡ್ತಾ ನಿಂತಿರ್ತವೆ. ನಿಮ್ಮ ಜೂಟಾಟ ಮುಗೀತಾ? ನಾನಿನ್ನ ನಿಮ್ಮ ಅಮ್ಮನ ಮುಂದೆನೆ ತಿಂತೀನಿ. ಅದೇ ಸಮಯದಲ್ಲಿ ಒಳಗಡೆಯಿಂದ ದೇವತೆ ಆಚೆ ಬರ್ತಾಳೆ. ಅದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಶಾಕ್ ಆಗ್ತವೆ. ಶೇರ್ ಸಿಂಗ್, ನಿನ್ನ ಬಲವನ್ನು ನೀನು ತಪ್ಪಾಗಿ ಉಪಯೋಗಿಸ್ಕೊಂಡಿದ್ಯಾ. ನಿನ್ನ ಶಕ್ತಿಗಳನ್ನು ನೀನು ಚಿಕ್ಕ ಜಂತುಗಳ ಮೇಲೆ ಉಪಯೋಗಿಸಿದೀಯಾ. ತಪ್ಪದು. ನಾನು ನಿನ್ನ ಕೂಡ ತಿನ್ಬಿಡ್ತೀನಿ, ಅರ್ಥ ಆಯ್ತಾ? ನಂಗೆ ಬುದ್ಧಿ ಹೇಳ್ಬೇಡ. ಈಗ ನಿನಗೆ ಭಯ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಶೇರ್ ಸಿಂಗ್ ಮೇಲೆ ಅವಳು ಮ್ಯಾಜಿಕ್ ಅನ್ನು ಮಾಡಿ ಅದನ್ನ ಒಂದು ಚಿಕ್ಕ ಇಲಿಯಾಗಿ ಬದಲಾಯಿಸ್ಬಿಡ್ತಾಳೆ. ಅರೆ, ಏನಾಯ್ತು? ನಾನು ಇಲಿಯಾಗ್ಬಿಟ್ಟೆ. ಆಗ ಬೆಕ್ಕು ಅದನ್ನ ನೋಡುತ್ತೆ. ಅಯ್ಯೋ ದೇವ್ರೇ! ಆ ಇಲಿ ಓಡುತ್ತೆ, ಬೆಕ್ಕು ಅದರ ಹಿಂದ್ಗಡೆ ಹೋಗುತ್ತೆ. ಆಮೇಲೆ ಅಲ್ಲಿ ತಾಯಿ ಮಗು ಸೇರಿರೋದನ್ನ ನೋಡಿ ಅಲ್ಲಿರುವ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಆಮೇಲೆ ಅವರು ತುಂಬಾ ಸಂತೋಷ ಪಡ್ತಾರೆ, ಯಾಕಂದ್ರೆ ಅವ್ರನ್ನ ಭಯ ಪಡಿಸುವ ಶೇರ್ ಸಿಂಗ್ ಈಗ ಇಲಿ ಆಗಿದ್ದಾನೆ ಅಂತ.